ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಫ್ರೈಡೇ, ನಾನು ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೆ. ಎಲ್ಲಿ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ಹಾಗೆ ಅಲ್ಲಿ ಹೋಗುವಾಗ ಟಿಫಿನ್ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ಕ್ರೌಡ್ ನೋಡಿ ಅಲ್ಲಿ ಟಿಫಿನ್ ಕೂಡ ಮಾಡಿದ್ವಿ, ಚೆನ್ನಾಗಿತ್ತು. ಕತ್ರಗುಪ್ಪೆ ಅದು. ನಿಮಗೂ ಹೋಗ್ಬೇಕಂದ್ರೆ ಹೋಗಿ, ತಾಜಾ ಟಿಫಿನ್ ಅಂತ. ಓಕೆ, ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ನಾವು. ಇದು ಟೆಂಪಲ್ಗೆ ಬರೋ ರೋಡು ಮೇನ್ ರೋಡಿಂದ ಒಳಗಡೆ 1 ಕಿಲೋಮೀಟ್ರ್ ಆಗುತ್ತೆ. ಇದರ ಹೆಸರು ಬಂದು, ಈ ಟೆಂಪಲ್ ಹೆಸರು ನಾನು ನಿಮಗೆ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ, ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ. ಇದು ಹೊನ್ನಮ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಅಂತ ತಾವರೆಕೆರೆ ಹತ್ರ ಬರುತ್ತೆ. ಓಕೆ, ಇಲ್ಲಿ ಬಂದು ನಮ್ಮ ಕಷ್ಟಗಳಿಗೆ ಪರಿಹಾರ ಕೇಳಿಕೊಂಡು ನಾವು ಅವರು ಹೇಳಿದಂತೆ ನಮ್ಮ ಪ್ರಾಬ್ಲಮ್ಸ್ಗೆ ಅವರು ಹೇಳ್ತಾರೆ, ಅದನ್ನು ನಾವು ಮಾಡಿಕೊಂಡು ಕಾಯಿ ಕೊಡ್ತಾರೆ. ಕಾಯಿ ಕೊಡಿಸ್ಕೊಂಡು 21 ಡೇಸು 80 ಡೇಸು ಅಂತ ಹೀಗಿರುತ್ತೆ, ಅದನ್ನು ನಾವು ಮಾಡಬೇಕು. ಹಾಗೆ ನಾನು ಕಾಯಿ ಕೊಡಿಸ್ಕೊಂಡು ಬಂದು ಇದು ಪ್ರದಕ್ಷಿಣೆ ಆಗ್ತಾಯಿದೆ. ತುಪ್ಪ ದೀಪನೂ ಹಚ್ಚಬೇಕಾಗುತ್ತೆ. ಅವರವರ ಕಷ್ಟಕ್ಕೆ ಅವರು ಅಂದರೆ ಏನು ಪ್ರಾಬ್ಲಮ್ಸ್ ಇದೆ, ನಿಮಗೆ ಏನು ಸಾಲ್ವ್ ಆಗಬೇಕು ಅಂತ ನೀವು ಹೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿ ಸ್ವಾಮೀಜಿಗಳು. ಅದನ್ನು ಕೇಳಿಕೊಂಡು ನೀವು ಮಾಡಬೇಕು. ಓಕೆ, ನಾನು ಹಾಗೆ ಕೇಳಿಕೊಂಡು ಕಾಯಿ ಕಟ್ಟಿದೆ. ನನಗೆ 21 ಡೇಸ್ಗೆ ಹೇಳಿದ್ದಾರೆ. ನಾನು ಅದಕ್ಕೆ ಕಾಯಿ ಕಟ್ಟಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ. ಇದು ಪ್ರದಕ್ಷಿಣೆ ಮಾಡಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ನಾನು ಕೂಡ, ಯಾಕಂದರೆ ಯಾರಿಗಾದರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಇದು ನಾನು ವಿಡಿಯೋ ಮಾಡೋಕ್ಕೋಸ್ಕರ ಮಾಡಿದ್ದಾಳೆ, ಅವಳು ಹೋಗ್ತಿದ್ದಾಳೆ ಅಂತ ಮಾಡಿದ್ದಾಳೆ ಆ ಥರ ಇದೆ, ಏನೂ ಇಲ್ಲ. ಓಕೆ, ಒಬ್ಬರಿಗೆ ಹೆಲ್ಪ್ ಆಗಬೇಕು ಅನ್ನೋದಷ್ಟೇ ನನ್ನ ರೀಸನ್ನು, ಬೇರೆ ಏನೂ ಇಲ್ಲ. ಯಾಕಂದರೆ ಕಷ್ಟ ಅನ್ನೋದು ಎಲ್ರಿಗೂ ಇದೆ, ಮನುಷ್ಯಂಗೆ ಬರದೆ ಬೇರೆ ಯಾರಿಗೂ ಬರಲ್ಲ, ಎಲ್ಲ ಕಷ್ಟ ಬರದೇ ಬರುತ್ತೆ. ಹಾಗಂತಲ್ಲ, ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿರಲ್ಲ ನಮಗೆ. ಅದು ನಮ್ಗೆ ಬಂದ್ರೂ ನಮಗದು ಗೊತ್ತಾಗಲ್ಲ. ಆ ಟೈಮಲ್ಲಿ ದೇವ್ರ ಮೇಲೆ ಹೋಗಬೇಕು, ದೇವ್ರ ವಿಧಾನದಲ್ಲಿ ನಂಬ್ತೀವಲ್ಲ ಹೇಗೆ, ಹಾಗೆ ಹೋಗಿ ಅಲ್ಲಿ ನಾವೇನಾದರೂ ಪಾಪಕರ್ಮಗಳು ಮಾಡಿದರೆ ಅದನ್ನು ಕಳ್ಕೊಬೇಕಲ್ಲ. ನಮಗೆ ಗೊತ್ತಿಲ್ಲ, ನಾವೇನೇನೋ ಮಾಡಿರ್ತೀವಿ, ಅದನ್ನು ಕಳ್ಕೊಳ್ಳೋಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಏನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಲ್ಲ, ಹಾಗೆ ಇದನ್ನ ಮಾಡಿಕೊಂಡ್ರೆ ನಮಗೆ ಅದೆಲ್ಲ ನಾವು ಮಾಡಿರೋ ಪಾಪಕರ್ಮಗಳು ತೊಳೆದು ಹೋದರೆ ಮಾತ್ರ ನಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಮಾಡಿಕೊಂಡೆ. ನಾನು ಫಸ್ಟೇ ಹೋಗಿ ಸಂಕಲ್ಪ ಮಾಡಿ ಕಾಯಿ ಕಟ್ಟಿರೋದಷ್ಟೇ. ಫಸ್ಟೇ ನನಗೆ ರಿಸಲ್ಟ್ ಸಿಕ್ತು. ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಅಲ್ಲಿ ಪ್ರಸಾದ ಇತ್ತು, ಪ್ರಸಾದ ತಿಂದು ನಾನು ವಾಪಸ್ ಮನೆಗೆ ಬಂದೆ. ನಾನು ಇನ್ನೂ 21 ಡೇಸ್ ಹೋಗ್ತೀನಿ. ನಾನು ಅದರ ರಿಸಲ್ಟ್ ಕೂಡ ನಿಮ್ಗೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ, ಆಲ್ವೇಸ್ ಟು ಸಬ್ಸ್ಕ್ರೈಬ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ದಯವಿಟ್ಟು ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ.